ಪುತ್ತೂರಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಪುತ್ತೂರು ಉಪವಿಭಾಗಕ್ಕೆ ಉಪ ವರಿಷ್ಠಾಧಿಕಾರಿಯ ನೇಮಕ ಆಗಿರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ವಿಚಾರದ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಹೇಳಿ ಕೇಳಿ ಪುತ್ತೂರು ಅಂತ ಕೇಳುವಾಗ ಕೆಲವೊಂದಿಷ್ಟು ದಿವಸಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ಈ ಒಂದು ಪುತ್ತೂರು ಯಾಕೆ ಅಂತ ಕೇಳಿದರೆ, ಒಂದು ಲವ್ ಸೆಕ್ಸ್ ದೋಖಾ ವಿಚಾರ ಇರ್ಬೋದು, ಇನ್ನೊಂದು ಕಡಬ ತಾಲೂಕಿನ ಆ ಒಂದು ಬಡ ಕುಟುಂಬದ ಆ ಒಂದು ಅಹೋರಾತ್ರಿ ಹೋರಾಟದ ವಿಚಾರದಲ್ಲಿ ಇರ್ಬೋದು, ಪುತ್ತೂರು ಎಸಿ ಅವರ ತನಿಖೆ ಇರ್ಬೋದು, ಅಥವಾ ಡಿವೈಎಸ್ಪಿ ಬಂಟ್ವಾಳ ಡಿವೈಎಸ್ಪಿ ಸಂಬಂಧಪಟ್ಟಂತೆ ಪುತ್ತೂರಿನಲ್ಲಿ ಆದಂತಹ ಕೆಲವೊಂದು ಬೆಳವಣಿಗೆಗಳು ಇರ್ಬೋದು. ಸೊ ಇವೆಲ್ಲ ಕಾರಣಕ್ಕೆ ಪುತ್ತೂರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಸೊ ಇವಾಗ ಪುತ್ತೂರಿಗೆ ಹೊಸ ಡಿವೈಎಸ್ಪಿ, ಹೊಸ ಉಪ ವರಿಷ್ಠಾಧಿಕಾರಿಯ ನೇಮಕ ಆಗಿರುವಂಥದ್ದು. ಅವರು ಸ್ವತಃ ಮೂಲತಃ ಈ ಪುತ್ತೂರಿನವರೇ ಅಂತ ಕೂಡ ಹೇಳಲಾಗ್ತಾ ಇದೆ. ಸ್ವಂತ ಊರು ಅವರ ತಾಯಿಯ ಊರು ಕಡಬ ತಾಲೂಕು, ಆದರೆ ಅವರ ತಂದೆಯ ಊರು ಮೂಲತಃ ಸವಣೂರಿಗರು ಅಂತ ಕೂಡ ಹೇಳಲಾಗ್ತಾ ಇದೆ. ಮೊದಲೆಲ್ಲ ಪುತ್ತೂರು ಉಪವಿಭಾಗ ಅಂತ ಹೇಳುವಾಗ ಪುತ್ತೂರು, ಸುಳ್ಯ, ಆಮೇಲೆ ಬಂಟ್ವಾಳ, ಆಮೇಲೆ ಬೆಳ್ತಂಗಡಿ, ಹೀಗೆ 4-5 ಠಾಣೆಗಳನ್ನು ಸೇರಿಸಿಕೊಂಡಾಗಿತ್ತು ಉಪವಿಭಾಗ ಅಂತ ಇರುವಂಥದ್ದು. ಸೊ ಇಲ್ಲಿ ರಾಜಕಾರಣಿಗಳು ಅವರ ಒತ್ತಾಸೆಯಂತೆ, ಅವರ ಓಲೈಕೆ ಅಂತೆ ಕೆಲವೊಂದಿಷ್ಟನ್ನು ಕಟ್ ಮಾಡಿ ಇವಾಗ ಪುತ್ತೂರು ಉಪವಿಭಾಗ ಅಂತ ಹೇಳಿದರೆ ಪುತ್ತೂರು, ಸುಳ್ಯ ಮಾತ್ರ ಈ ಒಂದು ಠಾಣೆಗಳನ್ನು ಒಳಗೊಂಡಿರುವಂತಹ ಒಂದು ಉಪವಿಭಾಗ ಇದು. ಪುತ್ತೂರಿನ ಭೂಪಟದಲ್ಲಿ ಹಲವು ದೈತ್ಯ IPSಗಳನ್ನು ಕಂಡಂತಹ ಉಪವಿಭಾಗ ಅಂತ ಕೂಡ ಕರಿಬೋದು. ಇಲ್ಲಿ ಬಂದು ಹೋದಂತಹ IPSಗಳು ಮುಂದಿನ ದಿವಸಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತಹ ಇತಿಹಾಸ ಕೂಡ ಇದೆ. ಇದೀಗ ಅರುಣ್ ನಾಗೇಗೌಡರ ಆ ಒಂದು ಸ್ಥಾನಕ್ಕೆ ಉಪವಿಭಾಗಾಧಿಕಾರಿಯಾಗಿ ಅಥವಾ ಉಪ ವರಿಷ್ಠಾಧಿಕಾರಿಯಾಗಿ ಪ್ರಮೋದ್ ಕುಮಾರ್ ಅವರು ಬಂದಿರುವಂಥದ್ದು. ಪ್ರಮೋದ್ ಕುಮಾರ್ ಅವರು ಮೂಲತಃ ಕಡಬದ ಬೆದ್ರಾಜೆ ಅವರು. ಬೆದ್ರಾಜೆ ಪ್ರಮೋದ್ ಕುಮಾರ್ ಅವರ ತಾಯಿಯ ಹುಟ್ಟೂರು ಆಗಿದ್ರೆ, ಇತ್ತ ಕಡೆ ನೋಡುವುದಾದರೆ ಪ್ರಮೋದ್ ಕುಮಾರ್ ಅವರ ತಂದೆಯ ಮನೆ ಸವಣೂರಿನ ಬಾಂಬಿಲ ಎಂಬಲ್ಲಿ. ನಂಜನಗೂಡು, ಸಕಲೇಶ್ಪುರ ಇಂತಹ ಮುಂತಾದ ಪ್ರದೇಶಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ಪ್ರಮೋದ್ ಕುಮಾರ್ ಅವರು ಮುಖ್ಯಮಂತ್ರಿಯ ಚಿನ್ನದ ಪದಕವನ್ನು ಕೂಡ ಗಿಟ್ಟಿಸಿಕೊಂಡಿದ್ದರು. ಪುತ್ತೂರು ಉಪವಿಭಾಗದ ಒಳಗಡೆ ವಿವಿಧ ಸೈಜಿನ ಕಳ್ಳ ಕಾಕರೆ ತುಂಬಿರಿಕೊಂಡಿದ್ದು ಯಾವ ರೀತಿಯಲ್ಲಿ ಅವರನ್ನು ಬೆಂಡೆತ್ತುತ್ತಾರೆ ಅನ್ನೋದನ್ನು ಮುಂದಿನ ದಿವಸಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇನ್ನು ಪುತ್ತೂರಿಗೆ ವರ್ಗಾವಣೆಯಾಗಿ ಬಂದಿರುವಂತಹ DYSP ಅಂದರೆ ಅವರ ವ್ಯಾಪ್ತಿ ಏನು, ಅವರು ಏನೆಲ್ಲ ಮಾಡ್ಬೋದು, ಅವರ ಅಂಡರಲ್ಲಿ ಏನೆಲ್ಲ ಇರುತ್ತೆ ಅನ್ನೋದರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಸಾಮಾನ್ಯವಾಗಿ DYSP ಅಂತ ಹೇಳಿದರೆ ಪುತ್ತೂರು ಅಂದರೆ ಪುತ್ತೂರು ಘಟಕದ ಉಪವಿಭಾಗಾಧಿಕಾರಿಗಳ ಮುಖ್ಯಸ್ಥರಾಗಿರ್ತಾರೆ. ಉಪವಿಭಾಗ ಅಂತ ಹೇಳಿದರೆ 3ರಿಂದ 4-5ರಷ್ಟು ಠಾಣೆಗಳನ್ನು ತಮ್ಮ ಅಂಡರಲ್ಲಿ ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಇವರ ಅಂಡರಲ್ಲಿ CPI ಇರ್ಬೋದು, ಅಥವಾ PSI ಇರ್ಬೋದು, ಅಥವಾ ಇನ್ನಿತರ ಸಿಬ್ಬಂದಿಗಳ ಮೇಲೆ ತಮ್ಮ ಹತೋಟಿಯನ್ನು ಇಟ್ಟುಕೊಂಡಿರ್ತಾರೆ, ಅವರನ್ನು ನಿಯಂತ್ರಿಸ್ತಾ ಇರ್ತಾರೆ. ಇನ್ನು ಇವರ ಮುಖ್ಯ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಏನು ಅಂತ ನಾವು ಗಮನಿಸ್ತಾ ಹೋದರೆ, ತಮ್ಮ ಠಾಣಾ ವ್ಯಾಪ್ತಿಗಳಲ್ಲಿರುವಂತಹ ಪ್ರಕರಣ ದಾಖಲಾಗುವಂತಹ ಪ್ರಕರಣಗಳ ಬಗ್ಗೆ ನಿಗಾ ಇಡುವಂಥದ್ದು. ಇನ್ನು ಧರ್ಮದಂಗಲಿರ್ಬೋದು, ಕೊಲೆ, ದರೋಡೆ ಇಂತಹ ಪ್ರಮುಖ ಅಂದರೆ ದೊಡ್ಡ ಪ್ರಕರಣಗಳು ಸಂಭವಿಸಿದಂತಹ ಸ್ಥಳಗಳಿಗೆ ಭೇಟಿ ಕೊಡುವುದು ಮಾತ್ರವಲ್ಲ, ಆ ಒಂದು ಪ್ರಕರಣದ ಚುಕ್ಕಾಣಿ ಅಥವಾ ನೇತೃತ್ವವನ್ನು ಹಿಡಿದುಕೊಳ್ಳುವುದು ಇವರ ಜವಾಬ್ದಾರಿ. ಇನ್ನು ಪ್ರಮುಖವಾಗಿ ಪ್ರತಿಭಟನೆಗಳು ನಡೆಯುವಂಥ ಸಂದರ್ಭದಲ್ಲಿ, ಹಬ್ಬ ಹರಿದಿನಗಳು ಬರುವಂಥ ಸಂದರ್ಭಗಳ ರ್ಯಾಲಿಗಳಿರ್ಬೋದು, ಅಥವಾ VIPಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇನ್ನು ಸಚಿವರುಗಳು, ಇವರೆಲ್ಲ ನಮ್ಮ ಈ ಒಂದು ಉಪವಿಭಾಗದ ವ್ಯಾಪ್ತಿಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಜವಾಬ್ದಾರಿ ಕೂಡ ಇವರ ಮೇಲೆ ಇರ್ತದೆ. ಇನ್ನು ಸಾರ್ವಜನಿಕರೊಂದಿಗೆ ಅಥವಾ ನಾಗರಿಕರೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಇವರು ಹೊಂದಿಕೊಂಡಿರ್ತಾರೆ ಅನ್ನೋದರ ಬಗ್ಗೆ ಗಮನಿಸಿದ್ರೆ, ಸಾರ್ವಜನಿಕರು ಇವಾಗ ಒಂದು ಪ್ರಕರಣವನ್ನು ದಾಖಲಿಸುವುದಾದರೆ ಕೆಳ ಹಂತದ ಅಂದರೆ ಗ್ರಾಮಾಂತರ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಆ ಒಂದು ಪ್ರಕರಣಗಳಿಗೆ ಯಾವುದೇ ಒಂದು ರೀತಿಯಲ್ಲಿ ಅವರು ವ್ಯವಸ್ಥೆಯನ್ನು ಕಲ್ಪಿಸದೇ ಇದ್ದರೆ ಅಥವಾ ಒಂದು ಮುತುವರ್ಜಿ ವಹಿಸದೇ ಇದ್ದರೆ ಆ ಒಂದು ಪ್ರಕರಣವನ್ನು ನೇರವಾಗಿ ಸಾರ್ವಜನಿಕರು ಅಥವಾ ನಾಗರಿಕರು DYSP ಮುಖಾಂತರ ಪ್ರಕರಣ ದಾಖಲಿಸಬಹುದು. ಇಲ್ಲಿ ಪೊಲೀಸ್ ವ್ಯವಸ್ಥೆ ಮತ್ತು ಸಾರ್ವಜನಿಕರ ನಡುವೆ ಕೊಂಡಿಯಾಗಿ ಈ ಒಂದು DYSP ಎನ್ನುವಂತಹ ಉಪವಿಭಾಗ ಏನಿದೆ ಅದು ಕಾರ್ಯಾಚರಣೆ ನಡೆಸುತ್ತೆ. ಇನ್ನು ಬೆಂಗಳೂರು ಆ ಕಡೆ ದೊಡ್ಡ ನಗರಗಳಲ್ಲಿ ಇದೇ DYSPಯನ್ನು ACP ಅಂತ ಕೂಡ ಕರೆಯುವಂಥದ್ದು. ಇವಿಷ್ಟು ಮಾಹಿತಿಗಳು DYSP ವಿಚಾರದ ಬಗ್ಗೆ ಅಂದರೆ ಉಪವಿಭಾಗದ ಉಪ ವರಿಷ್ಠಾಧಿಕಾರಿ ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ
ಯಾಕೆ ವಿವರಿಸ್ತಾ ಇದ್ದಾನೆ ಅಂದರೆ ಕೆಲವೊಂದಿಷ್ಟು ಮಾಹಿತಿಗಳು ನೀವು ಕೂಡ ಹೊಸದಾಗಿ ಕೇಳುವಂಥದ್ದಾಗಿರ್ಬೋದು, ಅಥವಾ ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಿಮಗೂ ಕೂಡ ನಿಮ್ಮ ಗಮನದಲ್ಲಿ ಕೂಡ ಇರ್ಬೋದು. ಸೊ ಇದು ಸಾರ್ವಜನಿಕರಿಗೆ ತಲುಪಬೇಕು. ಅಂದರೆ ಯಾಕೆ ಅಂತ ಕೇಳಿದರೆ, ಅವರು DYSPಯ ಪ್ರಮುಖ ಕಾರ್ಯವೈಖರಿ ಏನು, ಅವರ ಪೊಲೀಸ್ ಅಧಿಕಾರಿ ಏನು ಮಾಡ್ಬೋದು, ಅಥವಾ ಜನಸಾಮಾನ್ಯರಿಗೆ ಅನ್ಯಾಯವಾಗುವಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಎಲ್ಲಿ ಪ್ರಶ್ನೆ ಕೇಳಬೇಕು ಅನ್ನೋದರ ಬಗ್ಗೆ ಮಾಹಿತಿಗಳ ಕೊರತೆ ಇರುತ್ತೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಈ ಒಂದು ವಿಡಿಯೋನ ಪ್ರಮುಖವಾಗಿ ಹಾಕ್ತಾ ಇರುವಂಥದ್ದು. ಸೊ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಶೇರ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಕಮೆಂಟ್ ಮಾಡ್ಬೋದು. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.